ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗ ನಿಮಗೆ ಗೊತ್ತಾಗಿದೆ DCC ಬ್ಯಾಂಕಿಂದ ಹೆಚ್ಚು ಕಡಿಮೆ ಅಂದ್ರೆ BDCC ಬ್ಯಾಂಕಿನ ಆಡಳಿತ ಜಾರಕಿಹೊಳಿ ಪೆಲ್ಲರ ಕಡೆ ಹೋಗುವ ಸಾಧ್ಯತೆ ಹೆಚ್ಚಿದ್ದಾವೆ ಅನ್ನುವಂಥ ಮಾತನ್ನು ಅದು ಅಲ್ಲಿ ಬಿಟ್ಟು ಬಿಡೋಣ. ಅದನ್ನು ಯಾರಾದರೂ ಆಗಲಿ, ಯಾಕಪ್ಪ ಅಂದ್ರೆ ಯಾರಾದರೂ ಒಬ್ಬರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗ್ತದೋ, ಯಾರು ಕತ್ತಿ ಪರ ಇದ್ದಂಥವ್ರಾಗಲಿ, ಬಡ ನಮ್ಮ ಜಾರಕಿಹೊಳಿ ಪರ ಇದ್ದಂಥವ್ರಾಗಲಿ, ಇಲ್ಲ ತಟಸ್ಥ ಆಗಿದ್ದಂಥ ಗುಂಪಿನವರಾಗಲಿ, ಯಾರಾದರೂ ರೈತರಿಗೆ ಒಳ್ಳೇದು ಮಾಡಲಿ ಅನ್ನೋದಷ್ಟು ಇಲ್ಲಿಯ ರೈತರ ಇದು ಬ್ಯಾಂಕ್. ಇದನ್ನು ನಾವು ನೆನಪಿಟ್ಕೊಂಡು ಕೆಲಸ ಮಾಡಿದರೆ ಸಾಕದು. ಯಾಕಂತಂದ್ರೆ ಇಲ್ಲಿವರೆಗೆ ನಿಧಾನಕ್ಕೆ ಸ್ವಲ್ಪ ಹೆಚ್ಚಿಗೆ ಫ್ಯಾಕ್ಟ್ರಿಗಳಿಗೆ ಅಂದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೆಚ್ಚಿಗೆ ಲೋನ್ ಕೊಡುವಂಥದ್ದು, ವಾಪಸಾತಿ ಮಾಡುವಂಥದ್ದು ಕೆಲವೊಮ್ಮೆ ಏನೋ ನೋಡ್ತಾ ಇದ್ವಿ ನಾವು. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಈ ಸಹಕಾರಿ ರಂಗದ ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಫೇಲ್ ಆಗೋದನ್ನು ನೋಡಿದಾಗ, ಲಾಸ್ ಆಗೋದನ್ನು ನೋಡಿದಾಗ, ಹಾನಿ ಆಗೋದನ್ನು ನೋಡಿದಾಗ, ಸಾಲದಲ್ಲಿ ಮುಳುಗಿರೋದನ್ನು ನೋಡಿದಾಗ, ವಿಶೇಷವಾಗಿ ಇಂಥ ಫ್ಯಾಕ್ಟ್ರಿಗಳಿಗೆ ಸಾಲ ಎಷ್ಟು ಮಟ್ಟಿಗೆ ಕೊಡೋದು ಯೋಗ್ಯ ಅನ್ನೋದು ಒಂದು ಪ್ರಶ್ನೆ ನಾವು ಮಾಡಬೇಕಾಗಿದೆ. ಯಾಕಂದರೆ BDCC ಬ್ಯಾಂಕ್ ಇರುವಂಥದ್ದು ರೈತರ ಡೆವಲಪ್ಮೆಂಟ್ ಸಲುವಾಗಿ, ರೈತರ ಕೇವಲ ಕಬ್ಬು ಬಂದು ಬೆಳಿತಾನೆ ರೈತ ಅನ್ನುವಂಥದ್ದು ಸಹಿತ ಇವತ್ತು ಪ್ರಶ್ನೆ ಅದು. ಯಾಕಂದರೆ ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದಾರಪ್ಪ ಅಂತ ಸಹಜವಾಗಿ ಫ್ಯಾಕ್ಟ್ರಿ ಇರ್ತದೆ, ಅಲ್ಲಿ ಗ್ಯಾರಂಟಿ ಇರ್ತದೆ, ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾರೆ ಅಥವಾ ಒಬ್ಬ ಮ್ಯಾನೇಜ್ಮೆಂಟ್ ಇರ್ತದೆ, ಕೋಟಿಗಳ ದುಡ್ಡು ಟರ್ನ್ ಓವರ್ ಆಗ್ತಾ ಇರ್ತದೆ, ರೈತರಿಗೆ ಹೆಲ್ಪ್ ಆಗ್ತದೆ, ಒಳ್ಳೆಯ ರೇಟ್ ಕೊಡ್ತಾರೆ, ರೈತರ ಅನುಕೂಲ ಆಗ್ತದೆ. ಹೀಗಾಗಿ ಹೆಚ್ಚಿಗೆ ಆ ಫ್ಯಾಕ್ಟ್ರಿಗಳಿಗೆ ಲೋನನ್ನು ಒಂದು ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ದರದಲ್ಲೋ ಅಥವಾ ಒಂದು ಹೆಚ್ಚು ಪ್ರಮಾಣದಲ್ಲೇ ಒಂದು ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ದರದಲ್ಲೇ ಕೊಡುವಂಥ ಒಂದು ಯೋಚನೆ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ಸಹಜದ. ಯಾಕಂದ್ರೆ ಒಂದು ಕಂಪ್ನಿ ಆಯ್ತಪ್ಪ ಅಂದರೆ ಸಹಜ ಲಾಭ ಆಗ್ತದೆ, 4 ದಿನ ಉದ್ಯೋಗ ಆಗ್ತದೆ, ಇವೆಲ್ಲ ಸರಿನೇ ಇಲ್ಲ ಅಂತಲ್ಲ. ಜೊತೆಗೆ ರೈತಗೂ ಒಳ್ಳೆ ಬೆಲೆ ಸಿಗ್ತದೆ. ಒಳ್ಳೆ ಬೆಲೆ ಅಂದರೆ ಏನು ಕೊಡ್ತಾಯಿದ್ರು 3,000 ಅಂತ. ಈಗಾಗಲೇ ಹಲಗೇಕರ್ ಅವರು ಖಾನಾಪುರದಲ್ಲಿ ಹೇಳಿದರು, ಅದು 3,000 ಮೊದಲನೇ ಕಂತಿನ ರೂಪದಲ್ಲಿ ಕೊಡ್ತೀನಿ, ನಂತರದ್ದು ಏನದಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ 2ನೇ ಕಂತಿನೊಳಗೆ FRP ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನಿಗದಿ ಮಾಡ್ತದೆ ಇಳುವರಿ ಮೇಲೆ, ಅದನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಭಾಳ ಸಂತೋಷ. ಆದರೆ ಈಗ ಇದು ಇರುವಂಥ ಮೂಲಭೂತ ಪ್ರಶ್ನೆ ಪ್ರತಿಯೊಬ್ಬ ರೈತರಲ್ಲಿ ಅದ. ಇಲ್ಲಿಯವರೆಗೆ ಈ ರೈತರು ಯಾವುದೋ BDCC ಬ್ಯಾಂಕ್ ಒಂದು ಸ್ವಲ್ಪ ಬಾಜು ಇಟ್ಟುಬಿಡೋಣ ಅದನ್ನು ಇಲ್ಲೇ. ಯಾಕಂದ್ರೆ ಹೆಚ್ಚಿಗೆ BDCC ಬ್ಯಾಂಕ್ ಕೊಡೋದು ಲೋನ್ ಇವರಿಗೆ ಮತ್ತು ರೈತರ ಬೆಳೆ ಸಾಲ ಕೊಡುತ್ತದೆ ಹೆಚ್ಚಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡುವಂಥ ಸರ್ಕಾರದ ಹೆಲ್ಪ್ ಮೇಲೆ, ನಬಾರ್ಡದ ಹೆಲ್ಪ್ ಮೇಲೆ ಅದು ಮಾಡ್ತಾ ಇರ್ತದೆ. ಅಲ್ಲೇ ಬಡ್ಡಿ ಏನಪ್ಪ ಅಂತಂದ್ರೆ ಅವರು ತುಂಬ್ಕೊಂಡು ಹೋಗುವಂಥದ್ದು ಬಡ್ಡಿ ಮಾಫ್ ಮಾಡೋದ್ರಿಂದಾಗೆ ಸರ್ಕಾರಕ್ಕೂ ಹೆಲ್ಪ್ ಆಗ್ತದೆ, ರೈತರಿಗೂ ಹೆಲ್ಪ್ ಆಗ್ತದೆ ಅನ್ನೋಂಥ ಒಳ್ಳೆಯ ಉದ್ದೇಶದ ಅದಿರಲಿ. ಆದರೆ ಅಷ್ಟು ಅಲ್ಲದೆ ಇನ್ನೂ ಕಂಪ್ನಿಗೆ ಬೇರೆ ಲೋನ್ ಕೊಡ್ತಾ ಇರ್ತದಲ್ಲ DCC ಬ್ಯಾಂಕು. 100 ಕೋಟಿ ರೂಪಾಯಿಗಳನ್ನು ಈಗಾಗಲೇ 100 ಕೋಟಿ ರೂಪಾಯಿಗಳನ್ನ ಈ ಬ್ಯಾಂಕ್ ಈ ನಮ್ಮ ಬ್ಯಾಂಕಿನಿಂದ ಈ ನಮ್ಮ ಶುಗರ್ ಫ್ಯಾಕ್ಟ್ರಿ ಲಾಬಿ ಸಹಕಾರ ಸಂಘದವರಿರಲಿ, ಪ್ರೈವೇಟ್ದವರಿರಲಿ, ನಾವು ರೈತರಿಗೆ ಇದು ರೈತರಿಗೆ ಅನುಕೂಲ ಆಗುವಂಥದ್ದು ಅಂತೇಳಿ ದುಡ್ಡು ಎಬ್ಸಿರ್ತಾರೆ. ಆ ದುಡ್ಡು ವಾಪಸ್ ಆಗಬೇಕಾಗಿದ್ದು ವಾಪಸ್ ಮಾಡ್ತಾ ಇರ್ತಾರೆ, ಅದು ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಈ ಲಾಸ್ ಆಗಿದ್ದು ಭಾಳ ಇದಾವಲ್ಲ, ನಾಳೆ ಈ ಶುಗರ್ ಫ್ಯಾಕ್ಟ್ರಿ ಬಂದದ್ರೆ ಯಾರು ಜವಾಬ್ದಾರಿ ಅನ್ನುವಂಥ ಅಷ್ಟೇ ಮುಖ್ಯದ. ಯಾಕಂದ್ರೆ 100 ಕೋಟಿ ರೂಪಾಯಿ ಸಾಲ ತೊಗೊಂಡಾಗ ಆ ಫ್ಯಾಕ್ಟ್ರಿ ಬಂದ್ ಆಗಿಬಿಡಿದಪ್ಪ, ಲಾಸ್ ಆಗಿಬಿಡ್ತು, ರೈತರು ಕಬ್ಬು ಕಳಿಸೋದು ಬಂದು ಮಾಡಿದ್ರು, ಮುಂದೆ ಹೆಂಗೆ ಶೂಟ್ ಮಾಡೋದ ಅನ್ನುವಂಥ ಒಂದು ಪ್ರಶ್ನೆ ಇರಲಿ. ಅದನ್ನು ಚರ್ಚೆ ಅಂತ ಈಗ ಆಗಲೇಬೇಕಾದಂಥ ವಿಷಯ ಅದ. ಅದರಿಂದ ಮುಖ್ಯವಾಗಿ ಕಬ್ಬು ಒಂದು ಏನಪ್ಪ ರೈತ ಬೆಳೆಯುವಂಥದ್ದು ಒಂದು ಪ್ರಶ್ನೆ ಇವತ್ತು ರೈತರು ಕೇಳಬೇಕಾಗ್ಯದ. ಯಾಕಂದ್ರೆ ರೈತರ ಬ್ಯಾಂಕ್ ಇದ್ರು ಕೇಳೋ ಹಕ್ಕದ ರೈತರಿಗೆ. ಬೇರೆ ಬ್ಯಾಂಕ್ದವ್ರು, ನ್ಯಾಷನಲ್ ಬ್ಯಾಂಕ್ದವರು ವಿಶೇಷವಾಗಿ ಸಾಲ ಕೊಡೋದು ಹಿಂದೆ ಮಾಡ್ತಾರೆ, ಕೊಡೋದೇ ಇಲ್ಲಾಂದ್ರೂ ವಡ್ಡಿ ಇಲ್ಲ. ಏನೋ ಒಂದು ಎಮ್ಮಿಗೋ ಆಕಳಿಗೋ ಏನೋ ಬೆಳೆ ಸಾಲ ಒಂದಿಷ್ಟು ಕೊಡೋದನ್ನು ಅದು ನಬಾರ್ಡ್ ಮೂಲಕ ಬಂದು ದುಡ್ಡು ಕೊಡ್ತಾರೆ. ಉಳಿದೇನೋ ಎಕ್ಸ್ಟ್ರಾ ಕೇಳೋಕೆ ಹೋದ್ರೆ ನಿಮ್ಮ ಬ್ಯಾಂಕ್ದವು ಹೋಗ್ರಿ, PLDಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂಥೇಳಿ ಕಳಿಸಿಬಿಡ್ತಾರೆ. ಇದು ನೋಡಿ ಅನುಭವಿಸಿದಂಥ ಮಾತುಗಳಿವೆಲ್ಲ. ಈ ದಿಸೆಯಲ್ಲಿ ಇನ್ನಷ್ಟು ಉಳಿದ ಬೆಳೆಗಳಿಗೂ ಸಹಿತ ಅವ್ರಿಗೆ ಮಾರ್ಕೆಟ್ ಸಿಗುವಂಗೆ ಮಾಡಬೇಕಾಗ್ಯದ. ಅಂದರೆ ಅವ್ರು ಉಳಿದ ಬೆಳೆಗಳಿಗೂ ಸಹಿತ ಲೋನ್ ಸಿಗಬೇಕು ಅಂತ. ಇವು ಕಡ್ಲಿರಲಿ, ಮತ್ತೊಂದಿರಲಿ, ದ್ವಿದಳ ಇರಲಿ, ಏಕದಳ ಇರಲಿ, ಜೋಳ ಇರಲಿ, ಗೋಧಿ ಇರಲಿ, ಅಕ್ಕಿ ಇರಲಿ, ಭತ್ತ, ಇವು ಯಾವುದೂ ಇರಲಿ, ಹೆಚ್ಚು ಕಡಿಮೆ 23 ಥರದ ಬೆಳೆಗಳಿದಾವೆ. ಅವೆಲ್ಲ ಬೆಳೆಗಳಿಗೆ ಒಂದು ಏನಪ್ಪ ಅಂದ್ರೆ ಲೋನ್ ಸಿಗುವಂಥದ್ದು ಆಗಬೇಕು. ಆ ಬೆಳೆ ಬೆಳೆದ ದಿನಕ ಸಿಗುವಂಥದ್ದು ಖರ್ಚು ಭಾಳ ಬರೋದಿಲ್ಲ, ಸ್ವಲ್ಪ ಇರ್ತದೆ ಲೋನ. ಆದರೆ ಅದನ್ನು ಸಹಿತ ಕೊಡೋದು ಹಿಂದೆ ಮಾಡ್ತಾ ಇರ್ತಾರೆ, ರೈತ ಮುಟ್ಸೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ಮಾರ್ಕೆಟ್ ಇರೋದಿಲ್ಲ. ಈಗ ನೋಡಿರಿ ಏನೋ ಗೊಂಜಾಳ ಬರ್ತದೆ ಮಾರ್ಕೆಟ್ಗೆ, ಬಂದ ತಕ್ಷಣ ಏಕದಮ್ ರಾಶಿ ಸಂದರ್ಭದಲ್ಲಿ ರೇಟ್ ಡೌನ್ ಆಗಿಬಿಡ್ತದೆ. ಆಗ ಅನಿವಾರ್ಯ ಪಾಪ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಮಳೆ ಇರ್ತದೆ ರೈತರು, ಎಲ್ಲರ ಬದುಕು ಒಂದು 3-4 ಎಕರೆ ಸಣ್ಣ ರೈತರದ ಬಾಳೆಗಳು ಅಷ್ಟೇ. ದೊಡ್ಡ ರೈತರು ಸಹಿತ ಪರಿಸ್ಥಿತಿ ಅಷ್ಟೇ ಅದ. ಯಾಕೆಂತಂದ್ರೆ ಮನೆ ದೊಡ್ಡ ಕಾಣ್ತಿರ್ಬೋದು, ಬಟ್ ಒಳಗೆ ಇವೆಲ್ಲ ಸಂಗ್ರಹ ಇಡ್ಬೇಕಲ್ರಿ. ಗೋಡೌನಲ್ಲಿ ಇರೋದಿಲ್ಲ. ಯಾವ ದೊಡ್ಡ ರೈತ ಇದ್ದರೂ ಗೋಡೌನ್ ಕಟ್ಸಲಿಕ್ಕೆ ಹೋಗೋದಿಲ್ಲ. APMC ಹೋಗಿ ಹಚ್ತಾರೆ ಅಥವಾ
ಅದನ್ನು ಹೋದ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಮಾರ್ತಾ ಇರ್ತಾರೆ, ಇವರು ಅವ್ನು ಕೊಡ್ತಾ ಇದ್ವಿ. ಆಗ ರೇಟ್ ಡೌನ್ ಆಗ್ತದೆ ಅನ್ನೋದು ಅಷ್ಟೇ ಸತ್ಯ ಅದು. ಯಾಕಂದ್ರೆ ರಾಶ್ ಆದಾಗ ಸಹಜವಾಗಿ ರೇಟ್ ಡೌನ್ ಆಗ್ತದೆ. ಈಗ 5,000 3,000 ಇವತ್ತು ನೋಡ್ರಿ, ನಾವು ಅಕ್ಕಿ ತೊಗೊಳ್ಳಿಕ್ಕೆ ಹೋದ್ರೆ ಗೋಧಿ ತೊಗೊಳ್ಳಿಕ್ಕೆ ಹೋದ್ರೆ 42-50 ರೂಪಾಯಿ ಪಪ್ ಗ್ರಾಹಕಿಗೆ ಸಿಗ್ತದೆ. ಅಲ್ಲೇ ಈ ರೈತಿಗೆ ಎಷ್ಟು ಸಿಗ್ಬೋದು, ಒಂದು ಕಿಲೋಕ್ಕೆ ಅಂತಂದ್ರೆ ಸಹಿತ ಎಷ್ಟು ಆಗ್ಬೋದು? ನಾವು 1 ಕಿಲೋದು ಮಾತಾಡ್ತಾ ಇದ್ರೆ 40 ರೂಪಾಯಿ ಆಯ್ತು ಅಂದ್ರೆ 4,000 ರೂಪಾಯಿ ಆಗ್ತದಂತ. ಅಲ್ಲಿ 4,000 ರೂಪಾಯಿ ಕೊಡ್ತಾರೆ ನಲ್ಲೇ ಪರ್ ಕ್ವಿಂಟಲ್ಗೆ ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಯಾಕಂದ್ರೆ 40 ರೂಪಾಯಿದೊಳಗೆ 20 ರೂಪಾಯಿ 15 ರೂಪಾಯಿ ರೇಟ್ ಮಾಡಿಕೊಂಡು ಕೊಡ್ತಾರೆ. 1,500 2,000 ತನಕ ಕೊಟ್ಟರೆ ಭಾಳ ಭಾರಿ ರೇಟ್ ಬಂತ್ರಿ, ಭಾರಿ ರೇಟ್ ಭಾಳ 2,000 200 300 ಅದಕ್ಕೊಂದು ಏನೋ ರೇಟ್ ಕಟ್ತಾರೆ. ನಾವು ಈ ಒಂದು ಅದರಲ್ಲೂ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಪಂಡಿತರಿದ್ದಾರೆ, ಅವ್ರು ಒಕ್ಕಲ್ತನ ಮಾಡಿದಾರೆಲ್ಲೋ ಗೊತ್ತಿರೋದಿಲ್ಲ, ಒಕ್ಕಲ್ತನ ಭೂಮಿಯಾಗ ಹೆಜ್ಜಿಟ್ಟಿರ್ತಾರೋ ಗೊತ್ತಿರೋದಿಲ್ಲ. ಆದ್ರೆ ಒಳ್ಳೆ MS ಅಗ್ರಿ ಅದು ಇದು ಮಾಡಿರ್ತಾರೆ, ಒಳ್ಳೆ ಬುದ್ಧಿವಂತರಿರ್ತಾರೆ, ಅವ್ರು ಕೂತ್ಕೊಂಡು ರೇಟ್ ಫಿಕ್ಸ್ ಮಾಡ್ತಾರೆ. ಅದು ಬೆಂಬಲ ಬೆಲೆಪ್ಪ 2,000 2,500. ಆದರೆ ಅದನ್ನು ಸಹಿತ ಕೊಡೋದಿಲ್ಲ ನಮ್ಮವರು. ಈ ಬೆಂಬಲ ಬೆಲೆ ಸಹಿತ ನಮ್ಮ ವ್ಯಾಪಾರಿಗಳು ಕೊಡೋದಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಅದೇ ಪದ್ಧತಿ ಪ್ರಾಬ್ಲಮ್ ಇರುತ್ತೆ. ರೈತರು ಕೇಳೋದು ಅದನ್ನು, ನೀವು ಬೆಂಬಲ ಬೆಲೆ ಘೋಷಿಸ್ರಿ, ಅದನ್ನು ಕಾನೂನು ಮಾಡಿರಿ, ಒಂದು ಕೊಡ್ಲಿಕ್ಕೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂತೇಳಿ ಅದನ್ನು ಮಾಡ್ತಾ ಇಲ್ಲ. ಮಾಡಿದ್ರೆ ಮತ್ತೆ ಎಲ್ಲರ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇದನ್ನ ಕೇಳ್ತಾ ಇದ್ದಾರೆ MS ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಮ್ಗೆ ಕೊಡ್ರಪ್ಪ C2+2 ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಭೂಮಿಯ ಸೊಗಳಿ ತೆಗಿತೀವಿ, ದುಡಿದು ತೆಗಿತೀವಿ, ಅದ್ರ ಖರ್ಚು ವೆಚ್ಚ ಎಲ್ಲ ತೆಗೆದು ಮೇಲೆ ಒಂದು 50% ಉಳಿಬೇಕಪ್ಪ ನಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. 100 ರೂಪಾಯಿ ಖರ್ಚು ಬಂದ್ರೆ ಅಟ್ಲೀಸ್ಟ್ 150 ಸಿಗ್ತಪ್ಪ, ಹೋತಂದ್ರೆ ಒಂದು 50 ರೂಪಾಯಿ ಲಾಭ ಆಗ್ತೈತಪ್ಪ ಅಂತೇಳಿ. ಅದಿಲ್ಲ ಇಲ್ಲ ನಮ್ಮಲ್ಲೇ ಇನ್ನೂ 50 100 ನುಕ್ಸಾನ ಆಗಿರ್ತೀವಿ, ನಂಗೆ ಅದು ಲಾಭ ಆಗುವುದಿಲ್ಲ ಅನ್ನುವಂಥದ್ದನ್ನು ಅನುಭವದಿಂದ ನಾವು ಕಲ್ತಿದ್ವಿ ಇವತ್ತು. ಅದಕ್ಕಾಗಿ ಇವತ್ತು BDCC ಬ್ಯಾಂಕ್ ಇದು ಸೇರಿ ಚಿಂತನೆ ಮಾಡಬೇಕಾಗಿದೆ. ಉಳಿದ ಬೆಳೆಗಳಿಗೂ ಉಳಿಬೇಕಾದ್ರೆ ಏನಪ್ಪ ಮುಖ್ಯವಾಗಿ ಅವ್ರಿಗೆ ಗೋಡಾವಣೆ ಭಾಳ ಅವಶ್ಯದ. ಈ ಹಿಂದೆ ನಾವು ಇಂಟರ್ವ್ಯೂದಲ್ಲಿ ನಮ್ಮ ರಮೇಶ್ ಕತ್ತಿಯವ್ರನ್ನ ಕೇಳಿದಾಗ, ಯಾಕಂದ್ರೆ ಅವ್ರು ಪಾಪ ಸಾಕಷ್ಟು ಅಲ್ಲಿ ವರ್ಕ್ ಮಾಡಿದ್ರು ಅಧ್ಯಕ್ಷ ಆದಂಥವ್ರು, ಅವ್ರನ್ನ ಕೇಳಿದಾಗ ಅವ್ರು ಹೌದು ನಾವು 185 ಗೋಡಾನುಗಳು ಮಾಡಿದಿಲ್ಲ ರೀ ಅನ್ನೋ ಒಂದು ಮಾತಾಡಿದರು. ಆ ಗೋಡಾನುಗಳು ಆ ಬೆಳೆಗಳನ್ನ ಇಟ್ಕೊಳ್ಳಿಕ್ಕೆ ಉಪಯೋಗ ಆಗಿದಾವೋ ಅಥವಾ ಗೊಬ್ಬರ ತರಿಸಿ ಕೊಟ್ಟು ಮಾಡಿ ಸಂಗ್ರಹ ಮಾಡಿ ರೈತರು ಹಂಚೋಕ್ಕಾಗಿದ್ದಾವೆ ಒಟ್ಟಲ್ಲಿ. ಆದರೆ ನಮ್ಮಲ್ಲಿ 1500ಕ್ಕೂ ಹೆಚ್ಚು PKPSಗಳಿದ್ದಾವೆ. ಇವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ 185 ಗೋಡಾನುಗಳು ಕಟ್ಸೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು PKPSಗಳು, ಈ PKPS ಪ್ರತಿಯೊಂದು PKPS ದೊಡ್ಡದಂತ ಗೋಡಾವನ್ನು ಕಟ್ಟಿಸ್ಕೊಡೋದು ಅಷ್ಟೇ ಅಲ್ಲದೆ ಎಲ್ಲ ಕಡೆನೂ ಎಲ್ಲೆಲ್ಲದ ಇಡೀ ಆಲ್ ಓವರ್ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ಕೊಡೋ ಜೊತೆಗೆ ಅದರಲ್ಲೂ ಮತ್ತು ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅವು ಕೊಡೋದ್ರಿಂದಾಗಿ ಸಹಜವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಗೋಡಾವನ್ನು ಕಟ್ಟಿಸ್ಕೊಡೋದ್ರಿಂದ ಈ ಬೆಳೆಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಎಣ್ಣೆ ಕಾಳಿನ ಬೆಳೆಗಳನ್ನು ಇನ್ನೊಂದು ಬೆಳೆಗಳನ್ನು ಬೆಳೆದು ಅಲ್ಲಿ ಇಟ್ಕೊಂಡು ರೇಟ್ ಬಂದಾಗ ಮಾರ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಒಂದು ಸರಳ ಸಿದ್ಧಾಂತ. ಈ ದಿಸೆಯಲ್ಲಿ ನಮ್ಮ BDCC ಈಗೇನು ಬರ್ತಾಯಿದೆ ಹೊಸ ಬಾಡಿ, ಆ ಬಾಡಿದಿಂದ ಚಿಂತನೆ ಮಾಡಿ ಇವ್ರಿಗೆಲ್ಲರಿಗೂ ಗೋಡಾವನ್ನು ಕೊಡಿಸಿ ಎಲ್ಲ PKPSಗಳಿಗೆ ಜೊತೆಗೆ ಗ್ರಾಮ ಪಂಚಾಯತಿಗೆ ಕೊಟ್ಟು ಈ ಮಾರ್ಕೆಟನ್ನು ರೈತರಿಗೆ ಇಲ್ಲೇ ಯಾಕೆ ಕೊಡಬಾರ್ದು ಅನ್ನೋದು ಒಂದು ಮೇಲ್ಮೇಲೆ ನಾವು ವಾದ ಮಾಡ್ತಾ ಬಂದಿದ್ದೀನಿ. ಇದು ಈಗಾಗಲೇ ಮಾಜಿ ನಮ್ಮ ಅಧ್ಯಕ್ಷರು BDCC ಬ್ಯಾಂಕ್ ಕತ್ತಿಯವ್ರ ಜೊತೆ ಮಾತಾಡಿದಾಗ ಹೌದ್ರಿ ನಾವು ಚರ್ಚೆ ಮಾಡೋಂಥದ್ದು ಯೋಗ್ಯ ವಿಷಯದ ನಾವು ಮಾತಾಡ್ತೀವಿ ಅನ್ನೋಂಥ ಮಾತನ್ನು ಅಂದ್ರೆ ಸಾಧ್ಯ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗೋಡೌನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲೇ ಬರ್ತಾರೆ ವ್ಯಾಪಾರಿಗಳು ತೊಗೊಂಡು ಹೋಗ್ತಾರೆ ನಮ್ಗೆ ಬೇಕಾದಂಥ ವಸ್ತುವನ್ನು. ಇದರಿಂದ ಎಲ್ಲ ಲಾಭ ಆಗ್ತದೆ ರೈತಗೆ. ಒಂದು ಸಾರಿಗೆಯನ್ನು ಮಾಡ್ಕೊಂಡು ಹೋಗಿ APMC ಹಚ್ಚಿ ಅಲ್ಲಿ ಇಟ್ಟು ಮಾಡಿ ತೂಕದಲ್ಲಿ ಹೊಡಿತಾರೆ, ಮತ್ತೊಂದು ಹೊಡಿತಾರೆ. ನಮಗೆ ಗೊತ್ತದ, ಏನು ಗೊತ್ತಿಲ್ಲದ ವಿಷಯ ಏನಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದು ತಪ್ಪಿಸ್ಲಿಕ್ಕೆ ಇಲ್ಲೇ ತೂಕದ ಒಂದು ಇದನ್ನಿಟ್ಟುಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಲ್ಲೇ ಅಲ್ಲೇ ಒಂದು 4 ಜನಕ್ಕೆ ಉದ್ಯೋಗ ಸಿಗ್ತದೆ. ಅಲ್ಲಿ ಲೋಕಲ್ ನಮ್ಮ ಹಳ್ಳಿಗಳಲ್ಲೇ ಅಲ್ಲಿ ಬೆಳೆ ಡಂಪ್ ಆಗೋದ್ರಿಂದಾಗಿ ಅಲ್ಲಿ ಬಂದು ಒಯ್ತಾರೆ. ಮತ್ತು ರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲ ಸವಲತ್ತು ಮಾಡಿದ್ರಪ್ಪ. ಈ ಗೋಡೌನ್ದಲ್ಲಿ ಮಾಡ್ತಾರಲ್ಲ, ನ್ಯಾಷನಲೈಸ್ ಆಗಿರ್ಬೋದು ಏನೋ ಆಗಿರ್ಬೋದು. ಇನ್ನೆಲ್ಲೇ ಈ ಹಿಂದೆ ನಮ್ಮ ಅದಾನಿ ನಿಮಗೆ ಗೊತ್ತದ, ಅದಾನಿದ್ದಂಥವ್ರು ಅನೇಕ ಗೋಡೌನ್ ಕಟ್ಟಿಸಿ ಹೋಗಿದ್ರು. ನಮ್ಮ ಮೋದಿಯವ್ರು ಏನೋ 3 ಕಾರ್ಯಕಾಲ ಅಂತಂದು ಅವರಿಗೆ ಅನುಕೂಲ ಮಾಡಿಕೊಡೋರಿದ್ರು, ಮಾರ್ಕೆಟ್ ಅನುಕೂಲ ಮಾಡಿಕೊಡುವಂಗೆ. ಆನಂತರ ರೈತರ ಭೂಮಿಗಳು ಅವ್ರು ಕೊಟ್ಟು ಅವ್ರು ಇಲ್ಲೇ ಬಾಡಿಗೆಯಾಗಿ ಭೂಮಿಗಳನ್ನು ತೊಗೊಂಡು ಬೆಳೆ ಬೆಳೆದ ತಮ್ಮ ಬೇಕಾದಂಥ ಬೆಳೆಗಳನ್ನ ಬೆಳೆಸ್ಕೊಂಡು ಮಾಡುವಂಥ ಏನೋ ಪ್ಲ್ಯಾನ್ ಮಾಡಿದ್ರು, ಅದು ನಿಂತು ಹೋಗಿದೆ. ಬಟ್ ಇವತ್ತು ಆ ದಿಶೆಯಲ್ಲೇ ನಮ್ಮ BDCC ಬ್ಯಾಂಕ್ ವಿಚಾರ ಮಾಡಿ ಇದನ್ನು ನಮ್ಮ ಮೋದಿಯವರಿಂದೂ ಆಗಿಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಿಂದೂ ಆಗಿಲ್ಲ, ಯಾರಿಂದೂ ಆಗಿಲ್ಲ. ಈ ಒಂದು ಹೊಸ ಪ್ರಯೋಗವನ್ನು ಇವರು ಮಾಡಿ ಎಲ್ಲ ಕಡೆ ಗೋಡೌನ್ ಕಟ್ಟಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಅಲ್ಲೇ ಇವೆಲ್ಲ ಸಂಗ್ರಹ ಆದಪ್ಪ ಅಂದ್ರೆ ಅದನ್ನು ಬಂದಂಥ ರೇಟಿಗೆ ಇವ್ರು ಮಾರಿರ ನೀರಾಗಿ ಕೊಳ್ಳೋರು ಮತ್ತು ಈ ರೈತನ ಮಧ್ಯದಲ್ಲಿ ನಡೆಯೋದ್ರಿಂದಾಗೆ
ಮಾರ್ಕೆಟ್ ಅವ್ರಿಗೆ ಏನಪ್ಪ ಯಾವ ರೇಟ್ ಬೇಕು ಅಂತ ಕೇಳ್ಕೊಂಡು ಮಾರಾಟಕ್ಕೆ ಸಾಧ್ಯ ಆಗ್ತದೆ. ಇದು ಒಳ್ಳೆಯ ವಿಚಾರ. ಈ ದಿಶೆಯಲ್ಲಿ ಈ ಹೊಸ ಬರುವಂಥ ಬಾಡಿ ಯಾರದ್ದೋ ಬರಲಿ, ಸೌದಿಯವ್ರದರೆ ಬರಲಿ, ನಮ್ಮ ಜಾರಕಿಹೊಳಿ ಬ್ರದರ್ಸ್ ಅದರ ಬರಲಿ, ಇಲ್ಲ ತಟಸ್ಥಂಥ ಬಣಾರೇ ಬರಲಿ, ಇದನ್ನು ಚಿಂತನೆ ಮಾಡಲಿ. ಯಾಕಂದ್ರೆ ಇದು ಬಹಳ ಮಹತ್ವದ, ಇದು ರೈತರಿಗೆ ಅನುಕೂಲ ಆಗುವಂಥದ್ದು, ಕೇವಲ ಕಬ್ಬು ಬಂದ ಅಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.